ವೆಲ್ಕಮ್ ಬ್ಯಾಕ್. ನಿರ್ಮಲಾ ಸೀತಾರಾಮನ್ ಅವರು 5ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸ್ತಾ ಇರುವಂತದ್ದು. ಈಗ ಆಲ್ರೆಡಿ ಸಾಕಷ್ಟು ವಲಯಗಳ ಮೇಲೆ ನಿರೀಕ್ಷೆ ಇರುವಂತದ್ದು, ಸಾಕಷ್ಟು ವಲಯಗಳು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಈ ಬಾರಿ ಬಜೆಟ್ ಅಲ್ಲಿ ನಮಗೆ ಬಂಪರ್ ಗಿಫ್ಟ್ ಏನಾದ್ರೂ ಸಿಗುತ್ತಾ ಅಂತ. ಅದರಲ್ಲೂ ಸ್ಪೆಷಲಿ ಕೃಷಿ ಕ್ಷೇತ್ರ ಇದೆಯಲ್ಲ, ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ, ನಿರೀಕ್ಷೆ ಅಂತೂ ಯಾವಾಗಲೂ ದುಪ್ಪಟ್ಟಾಗಿರುತ್ತೆ. ಬಿಕಾಸ್ ಯಾವುದೇ ಸರ್ಕಾರ ಬಂದರೂ ಕೂಡ ಸ್ವಲ್ಪ ಮಟ್ಟಿಗೆ ಆದ್ಯತೆ ಕೃಷಿ ಅಂತ ನೋಡೋದಾದ್ರೆ ಅನುದಾನ, ಮೀಸಲಿಡುವಂತ ಹಣ ಆಗಿರ್ಬೋದು, ಅದೆಲ್ಲ ಕಡಿಮೆ ಅನ್ನುವಂತ ಆರೋಪಗಳೇ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಈ ಬಾರಿಯ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ನಲ್ಲಿ ಯಾವ ರೀತಿಯಾದಂತ ನಿರೀಕ್ಷೆ ಇದೆ ಕೃಷಿ ಕ್ಷೇತ್ರದಲ್ಲಿ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. PM ಕಿಸಾನ್ ಸಹಾಯಧನ ಹೆಚ್ಚಳ ಮಾಡಲಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೆ. 2020, 21, 22 ಸಂದರ್ಭದಲ್ಲಿ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 65,000 ಕೋಟಿಯಷ್ಟು ಹಣವನ್ನ ಮೀಸಲಿಡಲಾಗಿತ್ತು. ಅಂದ್ರೆ ವರ್ಷಕ್ಕೆ 3 ಕಂತುಗಳ ಆಧಾರದಲ್ಲಿ 2,000 ರೂಪಾಯಿಯನ್ನ ನೀಡಲಾಗಿತ್ತು. ಆ ಒಂದು ಅನುದಾನವನ್ನ ಹೆಚ್ಚಳ ಮಾಡಲಾಗುತ್ತಾ, ಕೃಷಿಕರಿಗೆ ಇನ್ನೊಂದು 2,000 ಅಥವಾ 4,000 ರೂಪಾಯಿಯನ್ನ ಜಾಸ್ತಿ ಮಾಡುವಂತ ಸಾಧ್ಯತೆ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ. ಬಿಕಾಸ್ ಈಗ ಆಲ್ರೆಡಿ ಬೆಲೆ ಏರಿಕೆಯಿಂದ ರೈತ ತತ್ತರಿಸಿ ಹೋಗಿದ್ದಾನೆ. ಕೊರೋನಾದ ಸಂದರ್ಭದಲ್ಲೂ ಕೂಡ ತತ್ತರಿಸಿ ಹೋಗಿರುವಂತ ಹಿನ್ನೆಲೆಯಲ್ಲಿ 6,000 ಕೊಡ್ತಾ ಇತ್ತಲ್ಲ, ಆರ್ಥಿಕವಾಗಿ ಸಹಾಯವನ್ನ ಮಾಡ್ತಾ ಇತ್ತಲ್ಲ ಕೇಂದ್ರ ಸರ್ಕಾರ, ಅದನ್ನ ಇನ್ನು 4,000 ಹೆಚ್ಚಿಗೆ ಮಾಡಿ 10,000 ಏನಾದ್ರೂ ಕೊಡುವಂತ ಚಾನ್ಸಸ್ ಇದೆಯಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಹಾಗೆ ಅದಕ್ಕೆ ಮೀಸಲಿಡಲಾಗ್ತಾ ಇತ್ತಲ್ಲ 65,000 ಕೋಟಿ, ಅದನ್ನ ಜಾಸ್ತಿ ಮಾಡಿ 1 ಲಕ್ಷ ಕೋಟಿವರೆಗೂ ಏನಾದ್ರೂ ಮೀಸಲಿಡುವ ಸಾಧ್ಯತೆ ಇದೆ ಅನ್ನುವಂತ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ನೋಡ್ಬೇಕು ಏನಾಗುತ್ತೆ ಅಂತ. ನಾನು ನೆಕ್ಸ್ಟ್ ನೋಡೋದಾದ್ರೆ ತಂತ್ರಜ್ಞಾನ ಅಳವಡಿಕೆ ಮತ್ತೆ ಸುಧಾರಣೆ. ತಂತ್ರಜ್ಞಾನ ಸಂಶೋಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಕೂಡ ಕೃಷಿ ಕ್ಷೇತ್ರವನ್ನ ಭಾರತದನ್ನ ಚೀನಾಗೆ ಕಂಪೇರ್ ಮಾಡಿ ನೋಡ್ಲಾಗುತ್ತೆ. ನಮ್ಮ ದೇಶದಲ್ಲಿ ತಂತ್ರಜ್ಞಾನ ಮತ್ತೆ ಸಂಶೋಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸೋದಾದ್ರೆ ಆದ್ಯತೆ ಅಷ್ಟಕ್ಕಷ್ಟೇ ಅನ್ನುವಂತ ಮಾತುಗಳು ಪ್ರತಿ ಬಾರಿನೂ ಕೂಡ ಕೇಳಿ ಬರುತ್ತೆ. ಪ್ರತಿ ಒಂದು ಬಜೆಟ್ ಮಂಡನೆ ಆದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ. ಫಾರ್ ಎಕ್ಸಾಂಪಲ್ ಯಾಕೆ ಚೀನಾ ಕಂಪೇರ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಈ ಕೃಷಿಯ ಆದಾಯದಲ್ಲಿ ಭಾರತದಲ್ಲಿ 0.3% ಇನ್ವೆಸ್ಟ್ ಅನ್ನ ಮಾಡಿದ್ರೆ ಸಂಶೋಧನೆ ಮತ್ತೆ ತಂತ್ರಜ್ಞಾನಕ್ಕೆ, ಚೀನಾದಲ್ಲಿ 0.8% ಇನ್ವೆಸ್ಟ್ ಮಾಡ್ತಾರೆ. ಒಂದು ಎಕ್ಸಾಂಪಲ್ ರೀತಿಯಲ್ಲಿ ನೋಡೋದಾದ್ರೆ, ಇಲ್ಲಿ ಬೆಳೆಯನ್ನ ಬೆಳೀತಾರಲ್ಲ, ಅದಕ್ಕೆ ಬೆಳೆಯನ್ನ ಬಿತ್ತುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವದಲ್ಲೇ ಚೀನಾ 10% ಅಷ್ಟು ಅದರ ಪಾಲನ್ನ ಪಡ್ಕೊಂಡಿದ್ರೆ, ನಮ್ಮ ದೇಶ 4ರಿಂದ 5% ಅಷ್ಟು ಪಾಲನ್ನ ಪಡ್ಕೊಂಡಿರುವಂತದ್ದು. ಫಾರ್ ಎಕ್ಸಾಂಪಲ್ ತಂತ್ರಜ್ಞಾನವನ್ನ ಯೂಸ್ ಮಾಡಿಕೊಂಡು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಕೃಷಿಕರು ಯಾವ ರೀತಿಯಾದಂತಹ ತಂತ್ರಜ್ಞಾನ ಅಂದ್ರೆ ಡ್ರೋನ್ ಸೌಲಭ್ಯ ಆಗಿರ್ಬೋದು, ಅಥವಾ ಈ ಪಂಪ್ ಸೆಟ್ ಅನ್ನ ಆನ್ ಮಾಡುವಂತ ವಿಚಾರ ಆಗಿರ್ಬೋದು, ಇದರಲ್ಲೆಲ್ಲ ತಂತ್ರಜ್ಞಾನ ಬಂದಿದೆ. ಇನ್ನು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಷ್ಟು ಕೂಡ ಕೃಷಿಕರು ಕೂಡ ಅಪ್ಡೇಟ್ ಆಗ್ತಾರೆ ಅನ್ನುವಂತ ನಿರೀಕ್ಷೆ ಇರುವಂತದ್ದು. ಸ್ಪೆಷಲಿ ಈ ಒಂದು ವಿಚಾರದಲ್ಲಿ ನಾವು ಗಮನಿಸೋದಾದ್ರೆ 16.6 ಕೋಟಿ ಹೆಕ್ಟೇರ್ನಲ್ಲಿ ಭಾರತ ಇಲ್ಲಿ ಅಂದ್ರೆ ಬೆಳೆಯನ್ನ ಬಿತ್ತುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀಜವನ್ನ ಬಿತ್ತುತ್ತಾ ಇದ್ರೆ, ಚೀನಾ 10 ಕೋಟಿ ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತುತ್ತೆ. ಆದ್ರೆ 1,367 ಶತಕೋಟಿ ಡಾಲರ್ನಷ್ಟು ಆದಾಯವನ್ನ ಪಡ್ಕೊಂಡ್ರೆ ಭಾರತದ್ದು ಕೇವಲ 400 ಶತಕೋಟಿಯಷ್ಟು ಅಷ್ಟೇ ಆದಾಯ ಇರುವಂತದ್ದು. ಸೊ ಹೀಗಾಗಿನೇ ಸಂಶೋಧನೆಗೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ಕೂಗು ಎದ್ದಿರುವಂಥದ್ದು. ನೋಡಬೇಕು ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಇದಕ್ಕೆ ಮನ್ನಣೆಯನ್ನ ಕೊಡುತ್ತೆ ಅಂತ. ಇನ್ನು ಕೃಷಿ ಸ್ಟಾರ್ಟ್ಅಪ್ಗಳಿಗೆ ಸಬ್ಸಿಡಿಯನ್ನ ಕೊಡುವಂತ ವಿಚಾರ, ಸ್ಟಾರ್ಟ್ಅಪ್ಗಳಿಗೆ ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಉತ್ತೇಜನ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ನೀವು ಗಮನಿಸ್ತಾ ಇದ್ದೀರಾ. ಆದ್ರೆ ಕೃಷಿ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ಟ್ಅಪ್ಗಳಿಗೆ ಆದ್ಯತೆಯನ್ನ ಕೊಡಬೇಕು ಅನ್ನುವಂಥ ಕೂಗಿದೆ. ಬಿಕಾಸ್ ಈವರೆಗೂ 700 ಅಗ್ರಿಟೆಕ್ ಸ್ಟಾರ್ಟ್ಅಪ್ಗಳಿರುವಂಥದ್ದು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ 2025 ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಶೋಧನೆ ಅಂದ್ರೆ ರಿಸರ್ಚ್ ಮಾಡಿರುವ ಪ್ರಕಾರ 1,80,000 ಕೋಟಿಯಷ್ಟು ಅದರ ಆದಾಯದ ನಿರೀಕ್ಷೆಯಲ್ಲಿದೆ. ಅದು ಸರ್ಕಾರ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಕೊಡದೇ ಇರುವಂತ ಸಂದರ್ಭದಲ್ಲಿ, ಸೊ ಹೀಗಾಗಿ ಇನ್ನೂ ಹೆಚ್ಚಿನ ಸಪೋರ್ಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದು 3 ಲಕ್ಷ ಕೋಟಿವರೆಗೂ ಕೂಡ ರೀಚ್ ಆಗಬಹುದು ಅಂತ ಹೇಳಲಾಗ್ತದೆ. ಕಾದ್ ನೋಡ್ಬೇಕು. ಇನ್ನ ರಾಸಾಯನಿಕಗಳ ಆಮದು ಸುಂಕ ಇಳಿಕೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ರಾಸಾಯನಿಕ ಬೆಲೆ ಏರಿಕೆ ದುಪ್ಪಟ್ಟಾಗೋಗಿರುವಂಥದ್ದು. ಕೃಷಿಕರು ಡಿಪೆಂಡ್ ಆಗಿರುವಂತದ್ದೇ ರಾಸಾಯನಿಕ ಗೊಬ್ಬರಗಳ ಮೇಲೆ. ಆದ್ರೆ ಈಗ ಕೊಂಡ್ಕೊಳ್ಳಿಕ್ ಆಗೋದಿಲ್ಲ, ಆ ರೀತಿಯಾಗಿ ರೇಟ್ ಜಾಸ್ತಿ ಆಗಿದೆ. 5 ಪಟ್ಟು 10 ಪಟ್ಟು ರೇಟ್ ಎಲ್ಲ ಜಾಸ್ತಿ ಆಗಿದೆ. 200-300 ರೂಪಾಯಿ ಇದ್ದಿದ್ದೆಲ್ಲ ಈಗ 1,500 ರೂಪಾಯಿ ಕೊಟ್ಬಿಟ್ಟು ರಾಸಾಯನಿಕ ತೆಗೆದುಕೊಳ್ಬೇಕಾದಂತ ಸಂದರ್ಭ ಇರುವಂತದ್ದು. ಸೊ ಹೀಗಾಗಿ ಅದರ ಒಂದು ಆಮದು ಸುಂಕ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ತಾರ. GST ಅಲ್ಲಿ 18% ಇದೆ, ಅದನ್ನ 5%ಗೆ ರಾಸಾಯನಿಕ ಗೊಬ್ಬರದ ಬೆಲೆಯನ್ನ ಇಳಿಸಬೇಕು, GST ಯನ್ನ ಇಳಿಸಬೇಕು ಅನ್ನುವಂತ ಕೂಗು ಇರುವಂತದ್ದು. ಕೃಷಿ ವಲಯದಿಂದ ಏನ್ ಮಾಡ್ತಾರೆ ಕಾದ್ ನೋಡ್ಬೇಕಾಗಿದೆ. ಇನ್ನ MSME ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸೋಣ. ಮಾರುಕಟ್ಟೆ ವ್ಯವಸ್ಥೆ ಸುಧಾರಣೆ ಆಗುತ್ತಾ ಅನ್ನುವಂಥ ವಿಚಾರನೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ APMC ಅನ್ನುವಂಥದ್ದು ಇದೆಯಲ್ಲ ಮಾರುಕಟ್ಟೆ, ಅದು ಬೆಲೆ ನಿಗದಿ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಮೇಲೆ ರೈತರಿಗೆ ಸಾಕಷ್ಟು ಎಫೆಕ್ಟ್ ಅನ್ನ ಕೊಡುವಂಥದ್ದು.
ಸೊ ಹೀಗಾಗಿನೇ ಕೋಲ್ಡ್ ಸ್ಟೋರೇಜ್ ಅನ್ನ ಜಾಸ್ತಿ ಮಾಡುವಂಥದ್ದು, ಇಲ್ಲಿ ಮೇನ್ ಆಗಿ APMC ಮೂಲಸೌಕರ್ಯನ್ನ ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾಸ್ತಿ ಹೂಡಿಕೆಯನ್ನ ಮಾಡಬೇಕಾಗಿದೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಹೂಡಿಕೆ ಯಾವ ರೀತಿಯಾಗಿ ಮಾಡುತ್ತೆ APMCಗಳ ಮೇಲೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದನ್ನು ಕೂಡ ಕಾದು ನೋಡಬೇಕಾಗಿದೆ. ಕೃಷಿ ಆಧಾರಿತ MSMEಗಳಿಗೆ ಸಾಲವನ್ನ ಕೊಡುವಂತ ವಿಚಾರ, ಆಲ್ರೆಡಿ MSME ಅತಿ ಸೂಕ್ಷ್ಮ ಸಣ್ಣ ಕೈಗಾರಿಕೆಗಳಾಗಿರ್ಬೋದು, ಮಧ್ಯಮ ಕೈಗಾರಿಕೆಗಳಾಗಿರ್ಬೋದು, ಇಲ್ಲಿ ಮೇಯ್ನ್ ಆಗಿ ಕೇಂದ್ರ ಸರ್ಕಾರ ಮಧ್ಯಮ ಕೈಗಾರಿಕೆಗಳಿಗೆ ಜಾಸ್ತಿ ಒಂದು ಸಪೋರ್ಟ್ ಅನ್ನ ಕೊಡ್ತಾ ಇದೆ. ಆದ್ರೆ ಅತಿ ಸೂಕ್ಷ್ಮ ಮತ್ತೆ ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚಿನ ಅನುದಾನ ಕೊಡ್ತಾ ಇಲ್ಲ, ಸಾಲ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪ ಇರುವಂಥದ್ದು. ಅದು ಕೂಡ ಈ ಬಾರಿ ನಿವಾರಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ, ಕಾದ್ ನೋಡಬೇಕಾಗಿದೆ. ಇನ್ನು ಮನ್ರೇಗಾ ಯೋಜನೆ ಅನುದಾನ ಹೆಚ್ಚಳ ಮಾಡಲಾಗುತ್ತಾ ಅಂತ ಇಷ್ಟು ವರ್ಷ ಅಂದ್ರೆ ಲಾಸ್ಟ್ ಇಯರ್ ನಾವು ನೋಡೋದಾದ್ರೆ 73,000 ಕೋಟಿಯಷ್ಟು ನರೇಗಾಗೆ ಮೀಸಲಿಡಲಾಗಿತ್ತು. ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ನರೇಗಾ ಕೂಲಿ ಹಣವನ್ನ ಜಾಸ್ತಿ ಮಾಡಲಾಗಿತ್ತು. 289 ರೂಪಾಯಿ ಏನೋ ಇತ್ತು, ಅದನ್ನ 309 ರೂಪಾಯಿಗೆ ಮಾಡಲಾಗಿತ್ತು. ಆದ್ರೆ ಈಗಿರುವಂತ ಬೇಡಿಕೆ ಅವ್ರು ಕೇಳ್ತಾ ಇರುವಂತದ್ದು, ಆ ಕೃಷಿಕರು, ಆ ನರೇಗಾ ಅಡಿಯಲ್ಲಿ ಬರುವಂತವರು ಕೂಲಿ ಕಾರ್ಮಿಕರುಗಳು 350 ರೂಪಾಯಿವರೆಗೂ ಏರಿಕೆ ಮಾಡಬೇಕು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ನೋಡ್ಬೇಕು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಅನುದಾನ ಹೆಚ್ಚಿಗೆ ಮೀಸಲಿಡುವಂತ ಸಾಧ್ಯತೆ ಇದೆ, ಕೇಂದ್ರ ಸರ್ಕಾರ ಏನ್ ಮಾಡ್ತಾರೆ ಅಂತ.